ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಬರುವ ಬಜೆಟ್ ಅಧಿವೇಶನದಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಿ. ಬಹುದಿನಗಳ ಬೇಡಿಕೆಯಾದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ಘೋಷಣೆಯಾಗಬೇಕು ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜೀವ್ ಬಡಿಗೇರ್ ಮಾತನಾಡಿ, ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡ್ತೇವೆ ಅಂತ ಸುಳ್ಳು ಹೇಳುತ್ತಾ ಬಹುಕಾಲ ಹರಣ ಮಾಡಿದ್ದು ಸಾಕಾಯಿತು. ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಭಾಗದ ಮಂತ್ರಿಗಳು, ಶಾಸಕರು ಗಟ್ಟಿ ಧ್ವನಿ ಎತ್ತಬೇಕು. ಈಗಲೂ ಸಹ ಸುಳ್ಳು ಹೇಳಿಕೆ ಮುಂದುವರೆದರೆ ಬರುವ ಚುನಾವಣೆಯಲ್ಲಿ ಶಾಸಕರ ವಿರುದ್ಧವಾಗಿ ಜನ ಆಕ್ರೋಶಗೊಂಡು ಮತದಾನ ಮೂಲಕ ಸುಳ್ಳುಗಾರರಿಗೆ ಪಾಠ ಕಲಿಸುವ ಸಮಯ ಸಮೀಪಿಸಲಿದೆ ಎಂದು ಆಕ್ರೋಶ ಮಾತುಗಳನ್ನು ಆಡಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಸಾಹೇಬರು, ಪ್ರಕಾಶ್ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಚಿಕ್ಕೋಡಿಯ RD ಮೈದಾನದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡುವುದು ಮೊದಲನೇ ಕಾರ್ಯವೆಂದು ಹೇಳಿದ್ದೀರಿ. 3 ವರ್ಷ ಕಳೆದರೂ ಜಿಲ್ಲೆಯ ಎಲ್ಲ ಶಾಸಕರು ಸಭೆ ಸೇರಿ ಮಾಡ್ತೇವೆ ಎಂದು ಪದೇ ಪದೇ ಸುಳ್ಳು ಹೇಳ್ತಿದ್ದೀರಿ. ನುಡಿದಂತೆ ನಡೆಯುವ ಸರ್ಕಾರ ಆಗದೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಎಂದು ಹೇಳಿದರು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅರ್ಬಾವಿ ಅವರು ಮಾತನಾಡಿ, ಆರೋಗ್ಯ, ಶಿಕ್ಷಣ, ಉದ್ಯೋಗ ರಾಜ್ಯದಲ್ಲಿ ಈ 3 ಸಮೃದ್ಧಿ ಆದರೆ ರಾಜ್ಯ ಬೆಳವಣಿಗೆ ಎಂದು ಹೇಳಬಹುದು. ಬೆಳಗಾವಿ ಜಿಲ್ಲೆ ವಿಶಾಲವಾಗಿದ್ದರಿಂದ ಅನುದಾನ ಕೊರತೆಯಿಂದ ಶೂನ್ಯ ಅಭಿವೃದ್ಧಿ ಕಂಡು ಬರ್ತಾ ಇದೆ. ಕೂಡಲೇ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಂಕರ್ ಅವಡ್ಖಾನ್, ಸುನಿಲ್ ತೇರದಾಳೆ, ರುದ್ರಯ್ಯ ಹಿರೇಮಠ್, ಅಮೂಲ್ ನಾವಿ, ರಫೀಕ್ ಪಠಾಣ್, ರಮೇಶ್ ದಂಗೇರ್ ಸೇರಿದಂತೆ ಹೋರಾಟಗಾರರು ಉಪಸ್ಥಿತರಿದ್ದರು. ಎಲ್ಲ ಮಾಧ್ಯಮಕ್ಕೆ ನಮಸ್ಕರಿಸ್ತಾ, ಇವತ್ತು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮಾಡೋದು ಉದ್ದೇಶ ಇಷ್ಟ. ಕಳೆದ 30 ವರ್ಷದಿಂದ ನಾವು ಈ ಭಾಗದ ಜನ ಚಿಕ್ಕೋಡಿ ಜಿಲ್ಲಾ ಬೇಕಂತ 30 ವರ್ಷದ ಹೋರಾಟ ನಡೆದೈತಿ. ಈ ಭಾಗದ ಜನಪ್ರತಿನಿಧಿಗಳಾಗಲಿ, ಸರ್ಕಾರ ಆಗಲಿ ಮಾಡ್ತೇವೆ ಅಂತ ಹೇಳ್ಕೊತ ಹೊಂಟಿದ್ದಾರೆ. ಅದ್ರ ಇವತ್ತಿನವರೆಗೂ ಮಾಡೋಕ್ಕೆ ಇರಲಿಲ್ಲ. ಪ್ರತಿ ಸಲ ಅಧಿವೇಶನ ಸಂದರ್ಭದಾಗ ನಾವು ಇಲ್ಲಿ ನಿರಂತರವಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಹೋರಾಟ ಮಾಡ್ಕೋತ ಬಂದೀವಿ, ಒತ್ತಡ ಹಾಕೋತ ಬಂದೀವಿ. ಜನಪ್ರತಿನಿಧಿ ಒತ್ತಡ ಹಾಕೋದಾಗಲಿ, ಅಧಿವೇಶನದಾಗ ನೀವು ಮಾತಾಡ್ರಿ, ಧ್ವನಿ ಎತ್ತಿರಿ, ನೀವು ಕೇಳ್ರಿ, ಈ ಭಾಗದ ಬೇಡಿಕೆ ಇಡ್ರಿ, ಮಾಡ್ರಿ ಅಂತಲೂ ಮಾಡ್ಕೋತ ಬಂದೆವು. ಆದ್ರೂ ಸರ್ಕಾರಗಳು ನಾವು ಮಾಡ್ತೇವೆ, ಸಭೆ ಕರಿತೇವೆ, ಶಾಸಕರ ಎಲ್ಲರೂ ಕೇಳ್ತೇವೆ, ಆಮೇಲೆ ಮಾಡ್ತೇವೆ ಅಂತ ಹೇಳ್ಕೊತ ಹೋಗ್ತಾರೆ. ಹೊರತಾಗಿ ಅವರು ಜಿಲ್ಲಾ ಮಾಡೋಕ್ಕೆ ತಯಾರಿಲ್ಲ. ನಂತರ ಕೇಂದ್ರ ಸರ್ಕಾರ ಕೂಡ ಒಂದು ಗೈಡ್ಲೈನ್ ಕೊಟ್ಟರು, ಡಿಸೆಂಬರ್ 31 ನೀವು ವಿಂಗಡಣೆ ಮತ್ತೊಂದು ನೀವು ಮಾಡೋದ್ರೆ ಮಾಡ್ಬೋದು. ಆದರೂ ಸರ್ಕಾರ ಆ ಸುತ್ತೋಲೆಗೆ ನಿರ್ಲಕ್ಷ್ಯ ತೋರಿತು, ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಸರ್ಕಾರ ಪ್ರತಿನಿಧಿ ಆಗಲಿ, ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರ ಗೈಡ್ಲೈನ್ ಕೊಟ್ಟೈತಿ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ವಿಂಗಡಣೆ ರಾಜ್ಯದಾಗ ವಿಂಗಡಣೆಗಳು ಆಗೋ ಇದ್ದಾವೆ, ಹೋಗೋ ಇದ್ದಾವೆ. ಆ ಸುತ್ತೋಲೆ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಳ್ಳಿಲ್ಲ, ಒಬ್ಬರು ಮಾತಾಡಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಒಬ್ಬರು ಕೂಡ ಆ ಸುತ್ತೋಲೆ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅದನ್ನು ನಾವು ಖಂಡಿಸ್ತೀವಿ, ಅದನ್ನು ಕಾಟಾಚಾರಕ್ಕೇನೋ ಅನಿಸ್ತೀವಿ. ನಮಗೆ ಮತ್ತೊಂದು ಎಲ್ಲ ಕಡೆ ಏನಪ್ಪ ಅಂದ್ರೆ, ಆ ಸುತ್ತೋಲೆ ಕೇಂದ್ರ ಸರ್ಕಾರ ನಮಗೆ ಆ ವಿಚಾರ ಬೇಡ. ಯಾಕಂದ್ರೆ ಇನ್ನು ಜನಗಣತಿಯನ್ನು ಸ್ಟಾರ್ಟ್ ಆಗಿಲ್ಲ. ಸರ್ಕಾರ ಯಾರು ಮಾಧ್ಯಮದವರು, ಹೋರಾಟಗಾರ, ಸರ್ಕಾರಕ್ಕಾಗಲಿ, ಇವಾಗದ ಜನಪ್ರತಿನಿಧಿಗಾಗಲಿ, ಮಂತ್ರಿಗಾಗಲಿ ಪ್ರಶ್ನೆ ಜಿಲ್ಲೆ ವಿಷಯ, ವಿಭಜನೆ ವಿಷಯ ಮಾತಾಡ್ರೆ ಇಲ್ಲ ನಾವು ಮಾಡ್ತೇವೆ, ಸಭೆ ಕರಿತೇವೆ ಅಂತ ಉತ್ತರ ಕೊಡ್ತಾರೆ. ಹೊರತಾಗಿ ಅದು ಡೆಡ್ಲೈನ್ ಮುಗಿದೈತಿ, ನಮ್ಗೆ ಮಾಡೋಕ್ಕೆ ಅವಕಾಶ ಇಲ್ಲ ಕಾನೂನ್ದಾಗ ಅಂತ ಹೇಳೋದೇ ಇಲ್ಲ ಅವರು. ಅದಕ್ಕೆ ನಾವೇನು ಒತ್ತಾಯ ಮಾಡ್ತೇವೆ ಅಂದರೆ, ಈಗ ನೀವು ಯಾರಾದ್ರೂ ಈಗ ಜಿಲ್ಲಾ ಮಂತ್ರಿಗೆ ನೀವು ನಾಳೆ ಕೇಳ್ರಿ ಪ್ರಶ್ನೆ, ಎಲ್ಲರಿಗೆ ಜಾತ್ರೆ ನಡೆದೈತಿ, ಅವ್ರೇನು ಉತ್ತರ ಕೊಡ್ತಾರೋ, ಮಾಡೋನು ಸೇಮ್ ಕಡೆ ಐತಿ, ಇಲ್ಲಾಂದ್ರೆ ಅವಧಿ ಮುಗ್ದೈತಿ, ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳೋದೇ ಇಲ್ಲ ಅವರು. ಅದಕ್ಕಾಗಿ ನಾವೇನು ಒತ್ತಾಯ ಮಾಡ್ತೇವೆ, ಈಗ ನಾಳೆ 6 ತಾರೀಕಿನ ಬಜೆಟ್ ಕರ್ನಾಟಕ ಸರ್ಕಾರ ಬಜೆಟ್ ನಡೆದಿಲ್ಲ,
ಆ ಬಜೆಟ್ದಾಗ ಬೆಳಗಾವಿ ಜಿಲ್ಲೆ ಬೇಡಿಕೆ ಏನಪ್ಪ ಅಂದ್ರೆ ಜನರ ನಿರೀಕ್ಷೆ ಏನಂದ್ರೆ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು. ಮೊದಲೇ ಬೇರೆ ಬೇರೆ ನೀರಾವರಿ ಸೇರ್ಬೋದು, ರಸ್ತೆ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳು ಸರ್ಕಾರ ಮುಂದೆ ಪ್ರಸ್ತಾವನೆ ಇಲ್ಲ. ಬಜೆಟ್ ನಿರೀಕ್ಷೆ ಬಜೆಟ್ ಬಗ್ಗೆ ಭಾಗದ ಬೆಳಗಾವಿ ಜನ ನಿರೀಕ್ಷೆ ಏನು ಮಾಡಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು. ವಿಭಜನೆ ಆಗಿ ಚಿಕ್ಕೋಡಿ ಮತ್ತೊಂದು ಜಿಲ್ಲೆ ಆಗಂತ ಈ ಬಜೆಟ್ ಒಳಗೆ ನಿರೀಕ್ಷೆ ಮಾಡೈತಿ ಜನ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ನಾಳೆ ನಡೆಯುವಂಥ ಬಜೆಟ್ದಾಗ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ನಾವು ಇವತ್ತಿನ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಒತ್ತಾಯನ ಮಾಡ್ತೀವಿ. ನೀವು ಈ ಸಲ ಬಜೆಟ್ದಾಗ ಮಾಡಾಕಬೇಕು. ಮಾಡಲಿಲ್ಲ ಅಂದ್ರೆ ನಾವು ಸರ್ಕಾರ ವಿರುದ್ಧವಾಗಿ ಈ ಭಾಗದ ಜನಪ್ರತಿನಿಧಿ ವಿರುದ್ಧವಾಗಿ ನಿರಂತರವಾಗಿ ಧರಣಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಕಾಗಿತ್ತು. ಅದು 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದೀವಿ. ಜನ ಎಷ್ಟು ಅಂತ ಸಹಿಸ್ಕೋಕೆ ಸಾಧ್ಯ ಐತಿ. ಒಂದು ದಂಗೆ ಇರುವಂಥ ಸಂದರ್ಭ ಪರಿಸ್ಥಿತಿ ಬಂದರೆ ಬರ್ಬೋದು. ಮೊನ್ನೆ ಧಾರವಾಡದಾಗ ನೀವು ನೋಡ್ರಿ, ಯುವಕರ ಯಾವ ಪರಿಸ್ಥಿತಿ, ಯಾವ ದಿಕ್ಕಿಗೆ ಹೋರಾಟ ಹೊಂಟಿತ್ತು. 4 ದಿವಸದಿಂದ ಹೋರಾಟ ಅದ. ಅದಕ್ಕೆ ನಾ ಸರ್ಕಾರಕ್ಕೆ ಒತ್ತಾಯ ಇಷ್ಟೇ ಮಾಡ್ತೀವಿ, ನಮ್ಮನ್ನ ಇದು ಮಾಡಬೇಡ್ರಿ. 30 ವರ್ಷದಿಂದ ನೀವು ನಮ್ಮ ಬೇಡಿಕೆ ನಿರ್ಲಕ್ಷ್ಯ ಮಾಡಿದಿರಿ. ಇನ್ನು ಮುಂದೆ ಮಾಡ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದ ಜನ ಉತ್ತರ ಕೊಡುವಂಥದ್ದು ಆಗ್ತೈತಿ. ನಾಳೆ 28ಕ್ಕೆ ಬರುವಂಥ 20 ಚುನಾವಣೆಗೆ ನಾವು ಉತ್ತರ ಕೊಡಬೇಕಾಗ್ತೈತಿ. ಈ ವಿಶೇಷವಾಗಿ ಈ ನಮ್ಮ ಶಾಸಕರ ವಿರುದ್ಧವಾಗಿ ನಾವು ಒಂದು ಒಂದು ಪಡೆ ಕಟ್ಕೊಂಡ ಈ ಭಾಗದ ಶಾಸಕರ ವಿರುದ್ಧವಾಗಿ ನಾವು ಮನೆ ಹಳ್ಳಿ ಹೋಗಿ ಅವ್ರ ವಿರುದ್ಧವಾಗಿ ಪ್ರಚಾರ ಮಾಡಬೇಕಾಗ್ತೈತಿ. ನೀವು ಎಚ್ಚರಿಸ್ಕೊಳ್ಬೇಕು. ಈ ಭಾಗದ ಶಾಸಕರ MLC ಆಗಲಿ ನೀವು ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ, ನಾಳೆ ಬಜೆಟ್ದಾಗ ನೀವು ಕೇಳಲಿಲ್ಲ ಅಂದ್ರೆ ಮುಂದೊಂದು ದಿವಸ ನಾವು ನಿಮ್ಮ ವಿರುದ್ಧವಾಗಿ ಈ ಭಾಗದಾಗ ನಿಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತೈತಿ. ತಕ್ಷಣ ಎಚ್ಚರಿಸ್ಕೊಂಡ ನಾವು ಬರುವಂಥ ಬಜೆಟ್ದಾಗ ನೀವು ಬಜೆಟ್ದಾಗ ನೀವು ಜಿಲ್ಲಾ ಕೇಳುವಂಥದ್ದಾಗಬೇಕು. ಸರ್ಕಾರ ಕೂಡ ಜಿಲ್ಲಾ ಮಾಡುವಂಥದ್ದಾಗಬೇಕು. ಇನ್ನು ಮುಂದೆ ಸಾಕಾಗೈತಿ. ಇದೇ ರೀತಿ ನೀವು ಮುಂದೋದ್ರೆ ನಾವು ತೆಲಂಗಾಣ ಮತ್ತೊಂದು ಮಾದರಿಯಾಗಿ ಇಲ್ಲಿ ನೋಡ್ಬೇಕಾಗತ್ತೈತಿ. ಸರ್ಕಾರಕ್ಕೆ ಹೇಳೋದಿಷ್ಟ, ನೀವು ಆದಷ್ಟು ಬೇಗ ಈ ಭಾಗದ ಬೇಡಿಕೆ ಐತಿ ಜಿಲ್ಲಾ ಆಗ್ಲಂತ ಈ ತಮ್ಮ ವಾಹಿನಿ ಮುಖಾಂತರ ನಾನು ಸರ್ಕಾರಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಒತ್ತಾಯ ಅಂತ ಮಾಡುವಂಥ ಕೆಲಸ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗ ರಿಪೀಟ್ ಅದನ್ನೇ ಹೇಳೋದು, 30 ವರ್ಷದಿಂದ ಹೋರಾಟ, ಚಿಕ್ಕೋಡಿ ಜಿಲ್ಲಾ ಆಗಬೇಕು, ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು. ಪ್ರತಿ ಸಲ ಅದು ಹೇಳೋದಾಗೈತಿ. ಕರ್ನಾಟಕ ರಾಜ್ಯದಾಗ ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಇದ್ರೂ ಸುದ್ದ ಅದನ್ನು ವಿಭಜನೆ ಮಾಡೋಕ್ಕೆ ಯಾರ ಕೈಲಿನೂ ಆಗಕ್ಕೆ ತಯಾರಿಲ್ಲ. ಮತ್ತು ಆಗೋಲ್ಲ ಅಂತ ಯಾರೂ ಹೇಳೋದಿಲ್ಲ. ಯಾವ ಸರ್ಕಾರ ಬರ್ತಾವೆ ಪ್ರತಿಯೊಂದು ಸರ್ಕಾರದವ್ರು ಹೇಳ್ತಾರೆ, ಚುನಾವಣೆಗೆ ಮುಂಚೆ ಹೇಳ್ತಾರೋ ನಮ್ಮ ಸರ್ಕಾರ ಬಂತಂದ್ರೆ ನಾವು ಜಿಲ್ಲಾ ಮಾಡ್ತೀವಿ, ನಮ್ಮ ಸರ್ಕಾರ ಬಂತಂದ್ರೆ ಜಿಲ್ಲಾ ಮಾಡ್ತೀವಿ. ಅದಕ್ಕಂತ ಕಾಂಗ್ರೆಸ್ ಸರ್ಕಾರ ಏನಿದೆ ಇಲ್ಲಿ RD ಗ್ರೌಂಡ್ದಾಗ ಸ್ಪಷ್ಟವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ರಿಗೆ ಮೊದಲನೇ ಕೆಲಸ ನಮ್ಮ ಸರ್ಕಾರ ಬಂದ್ಕೊಳ್ಳಿ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡುವಂಥೇಳಿ. ಇವ್ರು ಚುನಾವಣೆಗಿಂತ ಪೈಲೆ ವೋಟ್ ಸಲುವಾಗಿ ಇವರು ಈ ನಮ್ಮನ್ನು ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋ ಸರ್ಕಾರ. ನಾವು ಭಾಳ ಖುಷಿ ಇದ್ದು 2 ವರ್ಷ ಆಯ್ತು ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಅಂತೇಳಿ ನಮ್ಮೊಂದು ಹೆಮ್ಮೆ ಇತ್ತು. ಈಗ ನಮ್ಗೆ ನಾಚಿಕೆ ಬರೋಕೆ ಇದು ನುಡಿದಂತೆ ನಡೆದ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಸುಳ್ಳು ಸರ್ಕಾರ. ಸುಳ್ಳು ಜನಪ್ರತಿನಿಧಿಗಳು ಎಲ್ಲ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರೆ ಅನ್ನೋ ಉದಾಹರಣೆ ನಮ್ಗೆ ಒಂದು ಇಡೀ ರಾಜ್ಯದಾಗ 108 ಉದಾಹರಣೆಗಳು ನಿಮ್ಗೆ ಬೇಡ. ಚಿಕ್ಕೋಡಿ ಜನತೆನೇ ಕೇಳ್ರಿ ನೀವು. ಸುಳ್ಳು ಹೇಳೋ ಸರ್ಕಾರ ಅನ್ನೋದು ಸಾಬೀತಾಗ್ತೈತಿ. ಯಾಕಂದ್ರೆ ಬಹಿರಂಗವಾಗಿ ಗ್ರೌಂಡ್ದಾಗ RD ಗ್ರೌಂಡ್ದಾಗ ಸ್ಪಷ್ಟವಾಗಿ ಹೇಳಿದಕ್ಕೆ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಅಂತೀವಿ ಅಂದರೆ ಇವ್ರು ಸುಳ್ಳು ಹೇಳ್ತಾರೆ ಅದು ಸಾಬೀತಾಗ್ತದೆ. ಪ್ರೂಫ್ ಮತ್ತೆ ನೀವು ಮತ್ತು ಹಾಕಿದ ಸುಳ್ಳು ಹೇಳ್ತಾರೆ ಅದು ವಿಷಯ ಬೇರೆ ಅದ. ಈ ಪಂಚಾಯತ್ ಯೋಜನೆಗಳು ಏನಾಗ್ತದೋ ಅದು ನಿಮ್ಗೆ ಗೊತ್ತೈತಿ, ನಿರುದ್ಯೋಗಿ ಸಮಸ್ಯೆ ನಿಮ್ಗೆ ಗೊತ್ತೈತಿ, ರೈತರ ಹೋರಾಟ ಗೊತ್ತೈತಿ, ನೀರಾವರಿ ಗೊತ್ತೈತಿ, ರಸ್ತೆಗಳು ನೋಡಿದ್ದೀರಿ ನೀವು. ನುಸ್ತಾ ಬರೀ ಗ್ಯಾರಂಟಿ ಬೆನ್ನ ಆಯ್ತದ ಆಗೋದಿಲ್ಲ ರೀ.
ಗ್ಯಾರಂಟಿ ಸಂಕಟ ಇತರ ಕೆಲಸಗಳನ್ನು ಮಾಡಬೇಕಲ್ಲ. ನೀವು ಗ್ಯಾರಂಟಿ ಮಾಡಿದ್ದೇನೈತಿ ಅದಕ್ಕೆ ವಿರೋಧ ಇಲ್ಲ, ನಮ್ಮದು ಸಪೋರ್ಟ್ ಐತಿ. ಆದರೆ ನೀವು ಪೂರ್ವ ತಯಾರಿ ಮಾಡ್ಕೊಂಡು ಮಾಡ್ಬೇಕ್ರಿ. ಈಗ ಜನರಿಗಾಗಿ ಆರಿಸಿದಂಥ ಸರ್ಕಾರ ಪ್ರಜಾಪ್ರಭುತ್ವದೊಳಗೆ ನಾವು ಆರಿಸಿ ಕೊಟ್ಟು ಅಂತಂದ್ರೆ ಪಾರ್ ಬಿದ್ದಂಗೆ ನೀವು ಎಲ್ಲ ಡಿಕ್ಲೇರ್ ಮಾಡ್ಕೋತ ಹೋಗ್ತೀರಿ. ನೀವು ಯಾರು ಕೇಳಿ ಡಿಕ್ಲೇರ್ ಮಾಡಿದ್ರಿ? ನೀವು ಯೋಜನೆಗಳನ್ನ ಯಾರು ಕೇಳಿ ಜಾರಿ ತರ್ತೀರಿ? ಇದು ಸಾರ್ವಜನಿಕ ಸರ್ಕಾರ ಹೌದೋ ಅಲ್ಲೋ ಯಾರ್ದಾದ್ರೂ ನೀವು ಅಭಿಪ್ರಾಯ ಕೇಳ್ತೀರಿ? ಕೇಳಂಗಿಲ್ಲ. ನೀವು ಮಾಡಿದ್ದ ಮಾಡ್ತೀರಿ. ನಿಮ್ಗೆ ಯಾರು ಅರ್ಜಿ ಕೊಟ್ಟಿದ್ರು ಇಲ್ಲ. ಅರ್ಜಿ ಕೊಡೋಕತ್ತದು ಅರ್ಜಿಗಳು ಮೂಲೆ ಗುಂಪಾಗಿದ್ದಾವೆ. ನೀರಾವರಿ ಸಲುವಾಗಿ ಅರ್ಜಿ ಕೊಟ್ಟಿದ್ದಾವೆ, ರೈತರ ಸಮಸ್ಯೆಗಳು ಅರ್ಜಿ ಕೊಟ್ಟಿದ್ದಾವೆ, ರಸ್ತೆಗಳ ಬಗ್ಗೆ ಅರ್ಜಿ ಕೊಟ್ಟಿದ್ದಾವೆ, ಜಿಲ್ಲಾ ಹೋರಾಟ ಸಲುವಾಗಿ ಅರ್ಜಿ ಕೊಟ್ಟಿದ್ದಾವೆ. ಈಗ ಕೊಟ್ಟಂಥ ಅರ್ಜಿಗಳು ಮೂಲೆ ಗುಂಪಾಗ್ತಾವೆ. ಮತ್ತು ದಿವಸ ಒಂದೊಂದು ಯೋಜನೆಗಳು ತೆಗಿತಾರೆ. ಈ ಯುವಕರು ಏನು ಮಾಡಬೇಕು? ಉದ್ಯೋಗ ಇಲ್ಲ, ಮಾರಾಟಕ್ಕೆ ಹೊಂಟಿದ್ದಾರೆ, ವಲಸೆ ಹೊಂಟಿದ್ದಾರೆ, ಉದ್ಯೋಗ ಇಲ್ಲ. ನೀವು ಉದ್ಯೋಗ ಯೋಜನೆ ಮಾಡಿರಿ, ಆರೋಗ್ಯ ಉದ್ಯೋಗ ಮತ್ತು ಶಿಕ್ಷಣ ಕೊಡ್ರಿ. ಸರ್ಕಾರ ಶಾಲೆಗಳು ಬಿದ್ದು ಹೊಂಟಿದಾವೆ, ಹಂಚಿಲ್ಲ. ಇಲ್ಲೆಲ್ಲ ನಾವು ಅದು ಮಾಡಿದ್ವಿ ಇದು ಮಾಡಿ ಸಾಧನೆಗಳನ್ನು ತೋರಿಸ್ತೀರಿ. ನೀವು ಭಯಂಕರ ಸಾಧನೆಗಳೆಲ್ಲ ಹೇಳ್ತೀರಿ ಜನಪ್ರತಿನಿಧಿಗಳು. ಸರ್ಕಾರ ಶಾಲೆಗೆ ಯಾವಾಗ ಹೋಗಿದ್ದೀರಿ? ಸರ್ಕಾರ ಶಾಲೆಗೆ ಏನು ಪರಿಸ್ಥಿತಿ ಐತಿ ನೋಡಿದ್ದೀರಿ? ರೈತರ ಪರಿಸ್ಥಿತಿ ಏನೈತಿ ನೋಡಿದ್ದೀರಿ? ಎಂದು ಮನೆ ಜನಸಂಪರ್ಕ ಸಭೆ ಕರೆದಿರಿ? ಸಾರ್ವಜನಿಕ ತೊಂದರೆಗಳನ್ನ ವಿಚಾರ ಮಾಡಿದ್ದೀರಿ? ಇಲ್ಲ. ಅಟ್ಟ ನೀವು ಥೋಡೆ ಮಂದಿ ಇರ್ತೀರಿ, ಕೊಡ್ತೀರಿ, ಮುಗಿದ ನಿರ್ಣಯ ತೊಗೊಂಡ್ಬಿಡ್ತೀರಿ. ಬೆಂಗಳೂರದಾಗೂ ಅಲ್ಲೇ ಕೂತು ನಿರ್ಣಯ ತೊಗೊಳಕತ್ತಿದ್ದೀರಿ. ಮಂದಿ ಸಾರ್ವಜನಿಕದ ವಿಚಾರಗಳು ಕೇಳಕ್ಕೆ ತಯಾರಿಲ್ಲ. ಯಾವುದೋ ಒಂದು ಪತ್ರ ಬರೋದಕ್ಕೆ ಸರಿಯಾದ ಇದು ಸುದ್ದಿ ರೆಸ್ಪಾನ್ಸಿಬಲ್ ಸುದ್ದಿ ಸರ್ಕಾರದಿಂದ ಸಿಗಂಗಿಲ್ಲ. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಚುನಾವಣೆದೊಳಗೆ ಆರಿಸಿ ಬರುತ್ತಾನ ನೀವು ಪ್ರಜೆಗಳಂತೆ ನಮ್ಮ ಮತದಾರರ ದೇವರು, ಮತದಾರರ ಪ್ರಭು ಅಂಥೇಳಿ ನೀವು ಮೊದಲು ನಾಟಕ ಮಾಡ್ತೀರಿ. ಆನಂತರ ಈಗ ಹೋಗೋದ ಕಡೆ ನೀವು ದೊಡ್ಡವ್ರು ಆಗ್ತೀರಿ. ಇಲ್ಲಿ ಯಾರು ಸೇವಕರ ನಾಯಕರಾಗ್ತಿದ್ರು, ನಾಯಕರ ಸೇವಕರಾಗ್ತಿದ್ರು. ಸಾರ್ವಜನಿಕ ತೆರಿಗೆ ಹಣದಿಂದ ಪಗಾರ ತೊಗೊಳ್ಳಂಥ ಭತ್ತ ತೊಗೊಳ್ಳಂಥ ನೀವು ಜನಪ್ರತಿನಿಧಿಗಳು ನಮ್ಮನ್ನ ನೀವು ಹಾಳಾಕತ್ತಿದ್ದೀರಿ. ಸಾರ್ವಜನಿಕ ತೆರಿಗೆ ನೀವು ಪಗಾರ ತೊಗೋತೀರಿ, ನೀವು ಸೇವಾ ಮಾಡಬೇಕು, ಸಾರ್ವಜನಿಕ ಸೇವಾ ಮಾಡಬೇಕು, ಪಬ್ಲಿಕ್ ಸರ್ವೆಂಟ್ ನೀವು. ಅದಕ್ಕೆ ಲಕ್ಷ್ಯ ಇಲ್ಲ. ನಾವು 30 ವರ್ಷದಿಂದ ಹೋರಾಟ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಏನೈತಿ, ಈ ಬರುವಂಥ ಬಜೆಟ್ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಧ್ವನಿ ಹತ್ತಬೇಕು. ಇಲ್ಲಿ ಜನಪ್ರತಿನಿಧಿಗಳು ಧ್ವನಿ ಹತ್ತಬೇಕು. ಧ್ವನಿ ಹಚ್ಚಿ ಸರ್ಕಾರಕ್ಕೆ ನೀವು ಬೇಡ್ರಿ, ಜಿದ್ದು ಮಾಡಿ ಬೇಡ್ರಿ, ನಮ್ಗೆ ಬೇಕು, ನಾವು ಕುಡಿಸಿ ಹೇಳಂಗಿಲ್ಲ ಅಂತ ನೀವು ಜಿದ್ದದಿಂದ ಬೇಡ್ರಿ. ಜಿಲ್ಲಾ ಡಿಕ್ಲೇರ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಬರೋ ದಿವಸದೊಳಗೆ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ, ಭೀಮಪ್ಪ ಗಡಾದಿಯವರ ನೇತೃತ್ವದೊಳಗೆ ಕಿತ್ತೂರು ಕರ್ನಾಟಕ, ತೆಲಂಗಾಣ ಮಾದೊಳಗೆ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡೋ ಪರಿಸ್ಥಿತಿ ಬರ್ತಿದ್ದೆ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಾಧ್ಯಮದ ಸ್ನೇಹಿತರು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು ಸಾಕಷ್ಟು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವುದೇ ತಾಲೂಕಾ, ಜಿಲ್ಲೆ, ರಾಜ್ಯಗಳಿರ್ಬೋದು, ಅಲ್ಲಿ ಮೊಟ್ಟ ಮೊದಲಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವು ಎರಡು ಯಾವಾಗ ಕುಂಠಿತ ಆಗ್ತವೆ ಅವಾಗ ಪ್ರತಿಯೊಂದಕ್ಕೂ ಕೂಡ ಹಿನ್ನಡೆ ಆಗ್ತವೆ. ಇದಕ್ಕೆ ಯಾವಾಗ ಹಣಕಾಸಿನ ಕೊರತೆ ಆಗ್ತದೆ ಅಂದರೆ, ಕಳೆದ ಬೇರೆ ಬೇರೆ ರಾಜ್ಯದಲ್ಲಿ 35 ಜಿಲ್ಲೆಗಳಲ್ಲಿ ನಮ್ಮದು ಅತ್ಯಂತ ದೊಡ್ಡ ಜಿಲ್ಲೆ ಇರತಕ್ಕಂಥದ್ದು. ಯಾವುದೇ ಒಂದು ಜಿಲ್ಲೆಗೆ ಅನುದಾನವನ್ನು ಕೊಡಬೇಕಾದ್ರೆ ಇಂತಿಷ್ಟು ಅಂತ ತಿಳ್ಕೊಂಡು ಬಜೆಟ್ ಮಾಡುವಾಗ ಅದನ್ನು ಘೋಷಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥವು ಕೇವಲ 3-4 ತಾಲೂಕುಗಳಿಗೆ ಇರ್ತಕ್ಕಂಥ ಅನುದಾನ, ನಮ್ಮದು 15 ತಾಲೂಕುಗಳು ಇರ್ತಕ್ಕಂಥ ಅನುದಾನ. ಇಲ್ಲಿ ಕುಂಠಿತ ಆಗಲಿಕ್ಕೆ ಏನು ಕಾರಣಪ್ಪ ಅಂದ್ರೆ, ವಿಂಗಡಣೆ ಮಾಡುವಂಥ ಸಂದರ್ಭದೊಳಗೆ ಇನ್ನೊಂದು ಕಡೆ 5-5 ಲಕ್ಷ ಬಂದರೆ ನಮ್ಗೆ 50-50 ಸಾವಿರ ಬರ್ತಾ ಇದೆ. ಆ ಹಿನ್ನೆಲೆ ಒಳಗೆ ಯಾಕೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ ಸುಮಾರು 30 ವರ್ಷಗಳಿಂದ ಏನು ಒಂದು ಮಾಡಬೇಕಂತಕ್ಕಂಥ ಕೂಗಿದೆ, ಇದಕ್ಕೆ ಭಾಳಷ್ಟು ಜನ ಹಿಂದಿನ ಹಿರಿಯರು, ನಾಯಕರು ಕೂಡ ಮಾಹಿತಿಯಾಗಿ ಹೋಗಿರ್ತಕ್ಕಂಥ ದಿನಮಾನಗಳ ಬಂದು ನಾವೆಲ್ಲ ನೋಡಿದ್ದೀವಿ ಈಗಾಗಲೇ. ಬಹುಶಃ ಈ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳಿರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ನಮ್ಗೆ 30 ವರ್ಷದ ಪಂಗನಾಮನ್ನು ತಿನ್ಸ್ಕೊತ ಹೊಂದಿದ್ದಾರೆ. ಇದು ನಮ್ಮ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡ್ತಕ್ಕಂಥ ದಿನ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಕಳೆದ 4 ದಿನಗಳ ಹಿಂದೆ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 5 ವರ್ಷಗಳ ಕಾಲ ಕಾದಿಟ್ಟವರು. ಸುಮಾರು 2.5-3 ಲಕ್ಷ ಈಗಾಗಲೇ ಎಲ್ಲ 33 ಇಲಾಖೆ ಒಳಗೆ ಖಾಲಿ ಹುದ್ದೆಗಳನ್ನು ಉಗ್ರವಾದ ಹೋರಾಟಕ್ಕೆ ಮರುದಿವಸನೇ ನೀವು ಬಜೆಟ್ ಒಳಗೆ ಘೋಷಣೆ ಮಾಡ್ತೀರಿ ಅಂದ್ರೆ, ಬಹುಶಃ ಆ ರೀತಿ ಅಧ್ಯಕ್ಷ ಕಾರ್ಯದರ್ಶಿ ನಾವು ಕೂಡ ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತಾ ಇದೆ. ನಾವು ಮನೆ ವಿದ್ಯಾರ್ಥಿಗಳ ಮಾದರಿಯನ್ನು ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಅದರದ್ದು ಮುಖಾಂತರ ವಿದ್ಯಾರ್ಥಿಗಳು ಯಾವ ರೀತಿ ಕೈಕೊಂಡಾಗ ನೀವು ನಿರ್ಣಯವನ್ನು ತಕ್ಷಣ ಎಲ್ಲ ಇಲಾಖೆ ಒಳಗೆ ಅನುಮತಿಯನ್ನು ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿದಿರಿ. ಮುಂದಿನ ದಿನಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನ ಅಖಂಡ ಜಿಲ್ಲೆಯನ್ನಾಗಿ ಮಾಡೋದ್ರ ಜೊತೆಗೆ ಇದರ ಜೊತೆಗೆ ನೀವು ಗೋಕಾಕು ಮಾಡಿದ್ರು. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.